ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನನ್ನ ಜೊತೆಗೆ ಎಂದಿನಂತೆ ನನ್ನ ಕಲೀಗ್ ಸಂತೋಷ್ ಕಶ್ಯಪ್ ಕೂಡ ಇದ್ದಾರೆ. ಇವತ್ತು ಎರಡು ಪ್ರಮುಖ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಒಂದು, ಬೆತ್ತನೆ ಬೀಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಹೋರಾಟ. ಅದರ ಜೊತೆಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿರೋದು. ಇತ್ತೀಚೆಗೆ ಸಚಿವರಾದಂತಹ ಡಿ ಸುಧಾಕರ್ ಅವರು ನಿಧನರಾಗ್ತಾರೆ. ಅವರ ನಿಧನದ ನಂತರದ ಈಗ ಚುನಾವಣೆ ಕೂಡ ಆಗುತ್ತೆ, ಬೈ ಎಲೆಕ್ಷನ್ನು. ಆ ಬೈ ಎಲೆಕ್ಷನ್ ಮೇಲೆ ಈ ಬಾರಿ ಜೆಡಿಎಸ್ ಕಣ್ಣಿಟ್ಟಿದೆ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣು. ಈ ಆನಿಯರ್ ತಗೋ. ಆನಿಯರ್ ತಗೊಳ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಲಿಕ್ಕಿದೆ. ಸಚಿವ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ. ಎಸ್ ಮ್ಯಾಮ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂತೂ ಯಾರು ಬಂದೇ ಬರ್ತಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿರುವುದರಿಂದ ಇಲ್ಲಿ ಜೆಡಿಎಸ್ ಈ ಒಂದು ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಿರ್ಣಾಯಕ ಮತಗಳಿಂದ ಅದರೇ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರೆ ಏನ್ ಲೆಕ್ಕಾಚಾರ ಆಗಬಹುದು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳಾಗ್ತಾ ಇದೆ. ಖಂಡಿತ. ಯಾಕಂದ್ರೆ ಈಗ ಆಲ್ರೆಡಿ ಸಂತೋಷ ಈ ಎರಡು ಕ್ಷೇತ್ರದ ಬೈ ಎಲೆಕ್ಷನ್ ಆಯಿತು, ನಾವು ಗಮನಿಸಿದ್ವಿ. ದಾವಣಗೆರೆ ದಕ್ಷಿಣ, ಅದರ ಜೊತೆಗೆ ಬಾಗಲಕೋಟೆ. ಅಲ್ಲಿ ರಿಸಲ್ಟ್ ಏನು ಬಂತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸು. ಈಗ ಸಚಿವರಾದಂತಹ ಡಿ ಸುಧಾಕರ್ ಅವರ ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ ಹಿರಿಯೂರು. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಹೇಳಿ ಈಗ ಆಲ್ರೆಡಿ ಡಿಸೈಡ್ ಆಗಿದೆ ಅನ್ನುವ ಮಾತುಗಳು ಕೂಡ. ಯಾಕಂದರೆ ಕಳೆದ 1-2 ದಿನಗಳಿಂದ ನೀವು ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಡಿ ಸುಧಾಕರ್ ಅವರ ಪುತ್ರ ಇವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡೇ ಕ್ರಿಯೇಟ್ ಆಗಿದೆ ಅಂತ ಹೇಳಬಹುದು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಯಾಕಂದರೆ ಕಾಂಗ್ರೆಸ್ ಅವರು ಓಪನ್ ಆಗೇ ಹೇಳಿದ್ದಾರೆ, ಸತ್ತವರ ಕುಟುಂಬಕ್ಕೇನೆ ಟಿಕೆಟ್ ಕೊಡೋದು ಇದು ತಲತಲಾಂತರಗಳಿಂದ ಬಂದಿರುವಂಥದ್ದು ಅಂತ ಹೇಳಿ. ಹಾಗಾಗಿ ಡಿ ಸುಧಾಕರ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರು ಕೂಡ ಆಶ್ಚರ್ಯ ಪಡಂಗಿಲ್ಲ. ಇನ್ನು ನಾವು ಬಿಜೆಪಿ ಮತ್ತೆ ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಸೊ ಈ ಬಾರಿ ಹಿರಿಯೂರಲ್ಲಿ ಜೆಡಿಎಸ್ ಕಣ್ಣಿಟ್ಟಿದೆ. ಅಂದ್ರೆ ತನ್ನ ಅಭ್ಯರ್ಥಿಯನ್ನ ಎಸ್, ಖಂಡಿತ. ಯಾಕಂದ್ರೆ ನೀವು ಕಳೆದ ಬಾರಿ ಹಿರಿಯೂರಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಷ್ಟು ಓಟ್ ತಗೊಂಡ್ರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಇದೆಲ್ಲವನ್ನ ಕೂಡ ಲೆಕ್ಕ ಹಾಕೊಂಡು ಈಗ ಜೆಡಿಎಸ್ ಬಿಜೆಪಿಗೆ ಹೇಳಿರೋದು, ಟಿಕೆಟ್ ನಮಗ್ ಕೊಟ್ರೆ ಖಂಡಿತವಾಗ್ಲೂ ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ನಾಯಕರುಗಳೊಟ್ಟಿಗೆ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಜೆಡಿಎಸ್ ಸ್ಪರ್ಧೆಗೆ ಒಲವು ತೋರಿದ್ದು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ಅಂತ ಹೇಳಿ ನೀವು ಗಮನಿಸಬಹುದು. ಸಂತೋಷ್, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರು ಕೂಡ ರಾಜ್ಯದ ಒಲವಂತೂ ಅವರು ಬಿಟ್ಟಿಲ್ಲ. ಕಳೆದ ಕೆಲ ತಿಂಗಳುಗಳಿಂದ ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ ರಾಜ್ಯದಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಮೊನ್ನೆ ಆದಂತಹ ವಿಚಾರ, ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದು, ಅದಕ್ಕೊಂದಷ್ಟು ಟಾಂಗ್ ಕೊಟ್ಟಿದ್ದು. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಡಿ.ಕೆ. ಅವರ ಹೇಳಿಕೆಗೆ ಅವರದ್ದೇ ಆದಂತಹ ರೀತಿಯಲ್ಲಿ ಟಾಂಗ್ ಕೊಟ್ಟಿರೋದು, ಈ ವಿಚಾರ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ರಾಜ್ಯದ ನಾಯಕರು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಪ್ರತಿಪಕ್ಷವಾಗಿ ಜೆಡಿಎಸ್, ಅದರಲ್ಲೂ ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಹೌದು. ಅಂದ್ರೆ
ಕುಮಾರಸ್ವಾಮಿ ಅವರು ಶತಾಯಗತಾಯ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ತಪ್ಪು ಮತ್ತೊಮ್ಮೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರೇ ಓಪನ್ ಆಗಿ ಹೇಳಿದ್ರು. ಯಾಕಂದ್ರೆ ನೀವು ಗಮನಿಸಬಹುದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳನ್ನ ಜೆಡಿಎಸ್ ಕಳ್ಕೊಂಡ್ಬಿಡ್ತು. ಒಂದು 10-12 ಕ್ಷೇತ್ರಗಳಲ್ಲಿ ಆರಾಮಾಗಿ ಗೆಲ್ಲುವಂತಹ ಕ್ಷೇತ್ರಗಳು ಒಂದು 2-3 ಸಾವಿರ ಓಟಿಂದ ಸೋತಂತದ್ದು. ಅದು ಕೊನೆ ಮೂಮೆಂಟ್ ಅಲ್ಲಿ ಏನಾಯ್ತು, ಫಂಡ್ ವಿಚಾರಕ್ಕೆ ಮತ್ತೊಂದು ಮಗದೊಂದು. ಬಟ್ ಆ ರೀತಿ ಆಗೋದಕ್ಕೆ ಈ ಸಲ ಈ ಬಾರಿ ಬಿಡಲ್ಲ. 2028ಕ್ಕೆ 75-80 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಎಕ್ಸಾಕ್ಟ್ಲಿ. ನೋಡಿ, ಈಗ ಹಿರಿಯೂರು ಉಪಸಮರಕ್ಕೆ ದಳಪತಿಗಳು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇರೋದು. ಹೆಂಗಾದ್ರೂ ಮಾಡಿ ಹಿರಿಯೂರನ್ನ ನಾವು ನಮ್ಮ ವಶವಾಗಿ ಮಾಡ್ಕೋಬೇಕು. ಸೊ ಬಿಜೆಪಿಯವರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಉಪಚುನಾವಣೆ ಅಂದ ತಕ್ಷಣ ಭರ್ಜರಿಯಾಗಿ ಅದು 2 ವರ್ಷ ಇರ್ಬೋದು, 1 ವರ್ಷ ಇರ್ಬೋದು, ಅಲ್ಲಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟು. ನೀವು ಅಬ್ಸರ್ವ್ ಮಾಡ್ದಂಗೆ ಬಾಗಲಕೋಟೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿಯವರು ಟೊಂಕ ಕಟ್ಟಿ ಪ್ರಚಾರ ಮಾಡ್ತಾರೆ, ಕಾಂಗ್ರೆಸ್ ಅವರು ಇಡೀ ಸಂಪುಟದ ಸಚಿವರುಗಳಲ್ಲಿರ್ತಾರೆ, ಇಡೀ ಸರ್ಕಾರವೇ ಅಲ್ಲಿರುತ್ತೆ. ಆಮೇಲೆ 2 ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಬಂದು ಕೂಡ ಒಂದು ಕಡೆ ಶ್ರೀನಿವಾಸ್ ಅವರ ಪರವೂ ಕೂಡ ಪ್ರಚಾರವನ್ನ ಮಾಡ್ತಾರೆ, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಪರವೂ ಕೂಡ ಪ್ರಚಾರವನ್ನ ಮಾಡ್ತಾರೆ. ಬಟ್ ಈಗ ಹಿರಿಯೂರು ವಿಚಾರಕ್ಕೆ ಬರೋದಾದ್ರೆ ಈ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಕ್ಷೇತ್ರದ ಮುಖಂಡರೊಂದಿಗೆ ಸಭೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಅಲ್ಟಿಮೇಟ್ ಆ ಕ್ಷೇತ್ರ ಅಂದಾಗ ಅಲ್ಲಿರುವಂಥವರು, ಅಲ್ಲಿಯ ಮುಖಂಡರುಗಳು, ಪಕ್ಷದೊಟ್ಟಿಗೆ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡವರು ಅಲ್ಟಿಮೇಟ್ ಆಗ್ತಾರೆ. ಯಾಕಂದ್ರೆ ಅವರು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಅವರ ವಿರೋಧವನ್ನ ಕಟ್ಕೋಬಾರದು, ತಳಮಟ್ಟದಲ್ಲಿ ಕೆಲಸ ಖಂಡಿತ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಟಿಕೆಟ್ ನಾನು ಕೊಡಿಸ್ತೀನಿ ಜೆಡಿಎಸ್ ಮುಖಂಡರುಗಳಿಗೆ. ಹಿರಿಯೂರು ಕ್ಷೇತ್ರದ ಜೆಡಿಎಸ್ ಮುಖಂಡರುಗಳಿಗೆ ಕುಮಾರಸ್ವಾಮಿ ಅವರು ಹೇಳಿರೋದು, ಟಿಕೆಟ್ನ ನಾನು ಕೊಡಿಸ್ತೀನಿ, ಬಿಜೆಪಿಯವರ ಮನವನ್ನ ಒಲಿಸಿ ಟಿಕೆಟ್ ನಾನು ತಂದ್ಕೊಡ್ತೀನಿ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಅವ್ರಿಗೆ ವಹಿಸಿರೋದ್ರಿಂದ ಹಿರಿಯೂರು ಕ್ಷೇತ್ರದಲ್ಲಿ ಏನಾದರೂ ಮ್ಯಾಜಿಕ್ ಮಾಡುತ್ತಾ ಜೆಡಿಎಸ್ಸು ಅನ್ನುವಂತಹ ವಿಚಾರ ನಾನು ಆಗ್ಲೇ ಹೇಳಿದೆ. ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದು ಎಂ ರವೀಂದ್ರಪ್ಪ ಅವರು 2023ರಲ್ಲಿ. ಅವ್ರು ತೆಗೆದುಕೊಂಡಂತಹ ಒಟ್ಟು ಮತಗಳು ಸಂತೋಷ್ 38,000. 38,000 ಅಂತ ಹೇಳಿದ್ರೆ ಅದು ಕಡಿಮೆ ಪ್ರಮಾಣದ ಮತಗಳು ಖಂಡಿತವಾಗ್ಲೂ ಕೂಡ ಅಲ್ಲ. ಸೊ ಆ ಕಾನ್ಸೆಪ್ಟ್ ಮೇಲೆ ಆ 38,000 ಅದ್ರ ಜೊತೆಗೆ ಬಿಜೆಪಿಯ ಒಂದಷ್ಟು ಮತಗಳು, ಸೊ ಎರಡನ್ನೂ ಕೂಡ ಕೂಡ್ಕೊಂಡ್ರೆ ಗೆಲ್ಲೋದಕ್ಕೆ ಬಹಳಷ್ಟು ಈಸಿ ಆಗತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಬಿಜೆಪಿ ಸಪೋರ್ಟ್ನೊಂದಿಗೆ ಜೆಡಿಎಸ್ ಗೆಲ್ಲೋ ಪ್ಲಾನ್ ಮಾಡ್ತಾ ಇದೆ ಹಿರಿಯೂರಲ್ಲಿ. ಹೌದು, 38,000. ಸೊ ಬಿಜೆಪಿ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕೊಂಡ್ರೆ ಗೆಲ್ಲಿಸಬಹುದು ಅಂತ ಹೇಳಿ ಇದೊಂದು ವಿಚಾರ. ಆದ್ರೆ ಇನ್ನು ನಾವು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ಯಾಕಂದ್ರೆ ಯಾವ ಸರ್ಕಾರ ಇರುತ್ತೋ ಬೈ ಎಲೆಕ್ಷನ್ ಅನುಕಂಪದ ಅಲೆ ವರ್ಕ್ ಆಗತ್ತೆ. ನಿಧನ, ಅವ್ರ ಮಗನ ಕೊಡೋ ಟಿಕೆಟ್, ಸುಧಾಕರ್ ಅವರು ಅಕಾಲಿಕವಾಗಿ ನಿಧನ ಹೊಂದಂತವ್ರು. ಏನೋ ಮಂಡಿ ಆಪರೇಷನ್ಗೆ ಅಂತ ಹೋಗಿ ಅಲ್ಲಿಂದ ಅವರು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದು. ಸೊ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರ ಸಾವನ್ನ. ಏನೋ ಸಾಕಷ್ಟು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಓಕೆ, ಕ್ಷೇತ್ರದಾದ್ಯಂತ ಬಹಳ ಚೆನ್ನಾಗಿ ಸಂಚರಿಸ್ತಾ ಇದ್ರು, ಜನರ ಕಷ್ಟಕ್ಕೆ ಧ್ವನಿ ಆಗ್ತಾ ಇದ್ರು. ಅಲ್ಲೇ ಹೇಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಏಕೈಕ ಸಚಿವರು, ಹೌದು, ಮತ್ತೆ ಒಳ್ಳೆ ಹೆಸರು ಪಡ್ಕೊಂಡವರು. ಸೊ ಹಾಗಾಗಿ ಇದನ್ನೆಲ್ಲವನ್ನ ಕೂಡ ಗಮನಿಸಿದಾಗ ಇಲ್ಲಿ ಅನುಕಂಪ ಬಹಳಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಮತ್ತೆ ಅವರ ಮಗನಿಗೆ ರಾಜಕೀಯ ಹೊಸದಿರ್ಬೋದು. ನಾವೀಗ ಸಮರ್ಥ ಅವರ ವಿಚಾರಕ್ಕೂ ಕೂಡ ತಗೊಂಡ್ರೆ ಅಲ್ಲೂ ನೋಡಿ ಹೆಂಗಾಯ್ತು. ಮೊಮ್ಮಗನನ್ನ ಕಣಕ್ಕಿಳಿಸ್ತಾರೆ. ಅವರ ಅಪ್ಪ, ಅವರ ಅಮ್ಮ, ಅವ್ರ ತಾತ ಎಲ್ಲರೂ ಕೂಡ ತಲತಲಾಂತರಗಳಿಂದ ಅವರಿಗೆ ಅನುಭವ ಇಲ್ಲ. ಹೌದು, ಅನುಭವ ಇಲ್ಲ ಅಂದ್ರೂ ಕೂಡ ಸಮರ್ಥ ಅವರನ್ನ ಗೆಲ್ಸಿದ್ದಾರೆ. ಅದರಲ್ಲೂ ಎಷ್ಟು ಮುಸ್ಲಿಂ ವಿರೋಧ ಆಗೋಯ್ತು. ಅಲ್ಲಿ SDPI ಹೈಯೆಸ್ಟ್ ವೋಟ್ಗಳನ್ನ ತಗೊಂಡ್ರೂ ಕೂಡ ಕೆಲವೇ ಅಂತರದ ಗೆಲುವಾದ್ರೂ ಕೂಡ ಗೆಲುವೇನೆ. ಸೊ ಹಂಗಾಗಿ ಇಲ್ಲಿ ಡಿ ಸುಧಾಕರ್ ಅವರ ವಿಚಾರಕ್ಕೆ ಬರೋದಾದ್ರೆ ಅನುಕಂಪ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ. ಬಟ್ ಇದೆಲ್ಲದರ ನಡುವೆ JDS ಏನಾದ್ರೂ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರೆ
ಅಲ್ಲಿ ಗೆದ್ರೆ ಅದು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಅಂತಾನೆ ಹೇಳಬಹುದು. ಹೌ ಡು ಯು ಅನಲೈಸ್ ಮ್ಯಾಮ್? ಈಗ ಕಾಂಗ್ರೆಸ್ ಏನೋ ಇದೆ ಅನುಕಂಪದ ಅಲೆ ಮೇಲೆ ಗೆದ್ದಿದ್ದಾರೆ 2 ಕ್ಷೇತ್ರಗಳು, ಅದೇ ರೀತಿ ಇಲ್ಲ ಆಗ್ಬಿಟ್ರೆ ನಮಗ್ ಸೋಲಾಗುತ್ತೆ ಅನ್ನುವಂಥದ್ದನ್ನ ಒಪ್ಕೊಳ್ತಾರ ಬಿಜೆಪಿಯವರು? JDSಗೆ ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರ ಟಿಕೆಟ್ನ ಅಂತ? ಅಲ್ಲ, ಈಗ ಕುಮಾರಸ್ವಾಮಿಯವರ ವರ್ಚಸ್ಸು ಏನು ಅನ್ನೋದು ಗೊತ್ತಿದೆ. ಸೊ ಅದರ ನಡುವೆ ಈಗ ಕುಮಾರಸ್ವಾಮಿಯವರು ಎಷ್ಟು ಮಟ್ಟಿಗೆ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ ಅಂತ, ಮತ್ತೆ ಕಳೆದ ಬಾರಿ 38,000 ಓಟ್ ತಗೊಂಡಿರೋದ್ರಿಂದ, ಇಲ್ಲಿ ಕಳೆದ ಬಾರಿ JDS ಅಭ್ಯರ್ಥಿ ಒಂದು 10,000ನೋ 12,000ನೋ ಅಥವಾ ಠೇವಣಿ ಕಳ್ಕೊಂಡಿರೋದೋ ಮಾಡಿದ್ರೆ ಬಿಜೆಪಿಯವರು ಇಲ್ಲದೆ ಇರೋ ಕ್ಷೇತ್ರ ಹೌದು. ಮತ್ತೆ JDS ಅಭ್ಯರ್ಥಿ 38,000 ಓಟ್ ತಗೊಂಡಿರೋದ್ರಿಂದ ಅದಕ್ಕೆ ಬಿಜೆಪಿ ಸಪೋರ್ಟ್ ಬಂದಾಗ ಈಸಿಯಾಗಿ ಕಾಂಗ್ರೆಸ್ನ ಮಣ್ಣು ಮುಕ್ಕಿಸಬಹುದು ಅನ್ನೋ ಸ್ಟ್ರಾಟರ್ಜಿ ಕೂಡ ಮಾಡಿರಬಹುದು. ಇನ್ನು ಕಾಂಗ್ರೆಸ್ ವಿಚಾರ ಬರೋದಾದ್ರೆ ಸಂತೋಷ್, ಕಾಂಗ್ರೆಸ್ ಅಖಾಡದಿಂದ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಬಿಜೆಪಿಯಿಂದ ಶಾಸಕರಾಗಿದ್ದಂಥವರು, ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಈಗ ಈ ಬಾರಿ ಮುಂದಾಗಿದ್ದಾರೆ. ಯಾಕಂದರೆ ಹಿಂದೆ ಇದೇ ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕರಾಗಿದ್ದರು. ಅದರ ಜೊತೆಗೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ KR ಪುರಂ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು. ಸೊ ಈಗ ಡಿ ಸುಧಾಕರ್ ಅವರ ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ ಹಿರಿಯೂರು, ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಸಂತೋಷ್, ಇಲ್ಲಿ JDS ಈ ರೀತಿ ಪ್ಲಾನ್ ಮಾಡಿದೆ, ಹಿರಿಯೂರನ್ನ ತನ್ನ ವಶಕ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿಯ ಸ್ಥಳೀಯ ಮುಖಂಡರೊಂದಿಗೆ ಮಾತಾಡಿ ನಾನು ಟಿಕೆಟ್ ಕೊಡಿಸ್ತೀನಪ್ಪ, ಆಯಿತು ಗೆಲ್ಲಿಸ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಬಟ್ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ಪ್ಲಾನ್ ಮಾಡಿದೆ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ. ಬಟ್ ಅಲ್ಲಿ ಡಿ ಸುಧಾಕರ್ ಅವರ ಮಗನೇ ಇದ್ದಾರೆ. ಸೊ ಹಾಗಾಗಿ ಗೊಂದಲ ಆಗಬಹುದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಬಿಜೆಪಿ ಏನ್ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ, ಒಂದ್ ಕಡೆ JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಸರತ್ತು ಮಾಡ್ತಾ ಇದ್ರೆ, ಬಿಜೆಪಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ತಯಾರಿ ಮಾಡ್ತಾ ಇದೆ. ಅಲ್ಟಿಮೇಟ್ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ಏನಾದ್ರೂ ಬಿಜೆಪಿ ನೋಡುತ್ತಾ ಅಥವಾ JDSಗೆ ಬಿಟ್ಕೊಡುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಸಂತೋಷ್, ಹಿರಿಯೂರಲ್ಲಿ ಕಾಡುಗೊಲ್ಲ ಸಮುದಾಯವೇ ಹೆಚ್ಚಾಗಿದೆ. ಅದೇ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನೋದು ಕೂಡ ಇರೋದ್ರಿಂದ ಬಿಜೆಪಿ ಇಷ್ಟೆಲ್ಲ ಮಾಡ್ತಾ ಇದೆ. ಯಾದವರು ಮತ್ತು ಒಕ್ಕಲಿಗರ ಮತಗಳು ಕೂಡ ನಿರ್ಣಾಯಕ. ಹೌದು ಹೌದು ಹೌದು. ಯಾಕಂದ್ರೆ ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾದಂತಹ ರಾಜಣ್ಣ ಅವರ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ರಾಜಣ್ಣ ಅವರು ಈ ಹಿಂದೆ ಬಿಜೆಪಿಯಲ್ಲಿದ್ದರು, ಆ ನಂತರ ತಟಸ್ಥರಾಗಿದ್ದಾರೆ. ಸೊ ಈಗ ಪಕ್ಷಕ್ಕೆ ಅಧಿಕೃತವಾಗೂ ಕೂಡ ಸೇರ್ಪಡೆಯಾಗಿದ್ದಾರೆ. ಸೊ ಹಾಗಾಗಿ ಅವರನ್ನು ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿ ಹಿರಿಯೂರು ಕ್ಷೇತ್ರದ ಸ್ಪರ್ಧೆಗೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ ರಾಜಣ್ಣ ಅವರು. BY ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಯದುವೀರ್ ಒಡೆಯರು, ಈ ರೀತಿ ಇವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಬರಮಾಡಿಕೊಳ್ಳಾಯಿತು. ಸೊ ಹಾಗಾಗಿ ಬಿಜೆಪಿ ಬೇರೆ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಬಿಜೆಪಿಯನ್ನು ಮನವೊಲಿಸಿ JDS ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಸೊ ಒಟ್ಟಾರೆ ಏನಾಗಬಹುದು, ಅಲ್ಟಿಮೇಟ್ ಇನ್ನು 2 ವರ್ಷ ಇರೋದ್ರಿಂದ ಸೊ JDSಗೆ ಟಿಕೆಟ್ ಸಿಗುತ್ತಾ, JDS ಅಭ್ಯರ್ಥಿ ಕಣಕ್ಕಿಳಿತಾರಾ ಅಥವಾ ಬಿಜೆಪಿ ಅಭ್ಯರ್ಥಿನ, ಮತ್ತೆ ಕಾಂಗ್ರೆಸ್ ಅಲ್ಲಿ ಯಾರು ಆಗ್ತಾರೆ ಕ್ಯಾಂಡಿಡೇಟ್ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ. ನೋಡೋಣ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಇದು ಹಿರಿಯೂರಿನ ವಿಚಾರ.